ಇಡೀ ಕುಟುಂಬ ಇವತ್ತು ವ್ಯಸನಿಗಳಾಗ್ತಾ ಇದೆ. ಗೇಮ್ಸ್ ಯಾವ ರೀತಿಯ ಮಕ್ಕಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದ್ರೆ ನೆಗೆಟಿವ್ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಇದೆ. ಆಫೀಸಿಂದ ಬಂದು ಮೊಬೈಲ್ ತೀಡ್ತಾ ಕೂತಿದ್ರೆ ಮಕ್ಕಳು ಕೂಡ ಅದನ್ನೇ ಕಲಿತವೆ. ಇನ್ ಯಾವ ಮಟ್ಟಕ್ಕೆ ವ್ಯಸನಿಗಳಾಗ್ತಾ ಇರ್ತಾರೆ. ಮುಖ್ಯಮಂತ್ರಿಗಳೇ ಬಹಳ ದೊಡ್ಡ ವಿಲನ್ ಆಗಿ ಕಾಣ್ತಾ ಇರ್ತಾರೆ ಇವತ್ತಿನ ದಿವಸ. ಕೆಟ್ಟ ಬುದ್ಧಿ ಬಹಳ ವೇಗವಾಗಿ ಬರ್ತದೆ, ಅದಕ್ಕೆ ಯಾವ ಸಹಾಯನೂ ಬೇಕಿಲ್ಲ. ನಮಗೆ ಹಿಂಸೆ ಕೊಡ್ತಿದ್ದಾರೆ ಅನ್ನೋದು ಮಕ್ಕಳಿಗೆ ಭಾವನೆ ಆಗ್ಬೋದು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಕರ್ನಾಟಕ ಸರ್ಕಾರದ ಮಹತ್ವದ ಮತ್ತು ಸಂಚಲನಕಾರಿ ಬೆಳವಣಿಗೆ ಇದು. 2026-27ನೇ ಸಾಲಿನ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೆನ್ಷನ್ ಮಾಡ್ತಾರೆ, ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ, 16 ವರ್ಷ ಒಳಗಿನ ಮಕ್ಕಳು ಇನ್ಮುಂದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ನಿರ್ಬಂಧವನ್ನು ಹೇರಲಾಗುತ್ತೆ ಅಂತ. ಇದು ಈಗ ಚರ್ಚೆ ಆಗ್ತಾ ಇದೆ. ಅದರ ಪರ ವಿರೋಧಗಳ ಬಗ್ಗೆ ಲೆಟ್ ಮಿ ಆಸ್ಕ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಜವಾಗ್ಲೂ ಸರ್ಕಾರ ತೆಗೆದುಕೊಂಡ್ರು ಈ ನಿರ್ಧಾರ ಸರಿನಾ? ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಬೆಳವಣಿಗೆಗಳಾಗ್ತಿದೆಯಲ್ಲ, ಅದಕ್ಕಿದು ಪೂರಕವಾಗಿರುತ್ತೆ. ಮಾತಾಡೋದಕ್ಕೆ ಪ್ರಸಿದ್ಧ ಶಿಕ್ಷಣ ತಜ್ಞ ಡಾಕ್ಟರ್ ಸುಪ್ರೀತ್ ನ್ಯೂಸು ಚಾನಲ್ ಜೊತೆ ಜಾಯಿನ್ ಆಗ್ತಿದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಸರ್ಕಾರದ ಈ ಅಧಿಕೃತ ಘೋಷಣೆಗೆ ನಿಮ್ಮ ಮೊದಲ ರಿಯಾಕ್ಷನ್, ಅಂದರೆ ಇದು ಸರಿ, ಕರೆಕ್ಟಾಗಿದೆ ಅಂತೀರಾ? ಸರ್ಕಾರದ ಇವತ್ತಿನ ದಿನದ ನಿಲುವೇನು ನಿನ್ನೆ ಬಜೆಟ್ನಲ್ಲಿ ತಗೊಂಡಿದ್ದಾರೆ. ನಾನು ಒಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಇತ್ತೀಚಿನ ಬೆಳವಣಿಗೆಗಳೆಲ್ಲ ನೋಡಿ ಅತ್ಯಂತ ಹೃದಯಪೂರ್ವಕವಾಗಿ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳ ಏನು ನಿರ್ಧಾರವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್, ಕಳೆದ ವರ್ಷದ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಚರ್ಚೆಗಳಲ್ಲಿ ಈ ವಿಷಯ ಹಲವಾರು ಬಾರಿ ಚರ್ಚೆ ಆಗಿತ್ತು. ಫೈನಲಿ ಈಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಂದರೆ ಅರ್ಥ, ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಸರ್ಕಾರ ಗಮನಿಸಿದೆ, ಆ ಟೀಮ್ ಅದನ್ನು ಅಬ್ಸರ್ವ್ ಮಾಡಿದೆ ಅಂತ. ನೀವು ಕಂಡ ಹಾಗೆ ಹವ್ಯಾಸ ಬೇರೆ, ಅಭ್ಯಾಸ ಬೇರೆ, ವ್ಯಸನಿಗಳಾಗೋದು ಬೇರೆ. ಮಕ್ಕಳು ಹೇಗಿದ್ದಾರೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ? ಸೋಷಿಯಲ್ ಮೀಡಿಯಾ ಇವತ್ತಿನ ದಿವಸ ಅಭ್ಯಾಸ ಅಂತ ಶುರುವಾಗಿ ವ್ಯಸನಿಗಳಾಗಿ ಪರಿವರ್ತನೆಗೊಂಡಿದ್ದಾರೆ. ವ್ಯಸನಿಗಳು ಮಕ್ಕಳೊಬ್ಬರೇ ಅಲ್ಲ, ಇಡೀ ಕುಟುಂಬ ಇವತ್ತು ವ್ಯಸನಿಗಳಾಗ್ತಾ ಇದ್ದಾರೆ. ಪಾಲಕ ಪೋಷಕರದ್ದು ಕೂಡ ಇದರಲ್ಲಿ ಅತ್ಯಂತ ಮುಖ್ಯವಾದಂಥ ಪಾತ್ರ ಇದೆ. ಸರ್ಕಾರ ಇವತ್ತಿನ ದಿವಸ ಏನು ನಿಲುವನ್ನು ತಗೊಂಡು ಬಂದಿದೆ, ಈ ನಿಲುವಿಗೆ ತಕ್ಕಂತೆ ಸರ್ಕಾರ ಕೂಡ ಒಂದು SOPಯನ್ನು ಜಾರಿ ಮಾಡಬೇಕಾಗ್ತದೆ. ಆ SOPಯನ್ನು ಜಾರಿ ಮಾಡುವಾಗ ಏನು ಇವತ್ತಿನ ದಿವಸ ಶಿಕ್ಷಣ ಇಲಾಖೆಯನ್ನು ಮಧ್ಯಸ್ಥಿಕೆ ವಹಿಸಿಕೊಂಡು ಶಿಕ್ಷಣ ಇಲಾಖೆಯ ಮುಖಾಂತರ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ, ಸರ್ಕಾರಿ ಶಿಕ್ಷಣ ಸಂಸ್ಥೆ, ಅನುದಾನಿತ, ಅನುದಾನ ರಹಿತ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಅದೊಂದೇ ಅಲ್ಲದೆ ಇವತ್ತಿನ ದಿವಸ ಟ್ಯೂಷನ್ ಸೆಂಟರ್ಸ್ ಏನಿದೆ, ಈಗ JEE ಇರ್ಬೋದು, ನೀಟ್ ಇರ್ಬೋದು, ಇವೆಲ್ಲ ಕೋಚಿಂಗ್ ಸೆಂಟರ್ಸ್ಗಳು ಕೂಡ ವಿಪರೀತ ಎಲ್ಲೋ ಒಂದು ಕಡೆ ನಾಗಾಲೋಟದಲ್ಲಿ ಓಡ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಮೊಬೈಲ್ನಲ್ಲೇ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ಕೆಲವೊಂದಷ್ಟು ವೀಕ್ಷಣೆ ಮಾಡುವಂಥ ಯೂಟ್ಯೂಬ್ ಚಾನಲ್ಗಳಲ್ಲಿ ಮಕ್ಕಳು ಎಲ್ಲೋ ಒಂದು ಕಡೆ 16 ವರ್ಷದ ಕೆಳಗಿನ ಮಕ್ಕಳು ಫಸ್ಟ್ ಇಯರ್ PUCಯಲ್ಲಿ ಇರ್ತಾರೆ. ಫಸ್ಟ್ ಇಯರ್ PUCಯ ಮಕ್ಕಳು ಯೂಟ್ಯೂಬ್ನಲ್ಲಿ ಫಿಸಿಕ್ಸ್ ಪಾಠವನ್ನು ನೋಡಲಿಕ್ಕೆ ಅಂತ ಹಾಕ್ಕೊಂಡಾಗ ಅಲ್ಲಿ ಇನ್ನೇನೋ ಒಂದು ಪಾಪಪ್ ಆಗಿ ನಾಳೆ ದಿವಸ ಅವರ ಮನಸ್ಥಿತಿ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ ಅಂದರೆ, ಫಿಸಿಕ್ಸ್ ನೋಡೋದು ಬಿಟ್ಟು ಅಥವಾ ಅವ್ರಿಗೆ ಬೇಕಾಗಿರೋವಂಥದ್ದನ್ನು ನೋಡೋದು ಬಿಟ್ಟು ಬೇರೆ ಯಾವುದೋ ದಾರಿಗೆ ಅದು ಕರ್ಕೊಂಡು ಹೋಗ್ತಾ ಇದೆ. ಇದೆಲ್ಲೋ ಒಂದು ಕಡೆ ನಮ್ಮಲ್ಲಿ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾ ಮಾದರಿ, ಇನ್ಯಾವುದೋ ಮಾದರಿ ಅದನ್ನು ನಾವು SOPದಲ್ಲಿ ತರಬೇಕು ಅಂತೆಲ್ಲ ಆ ರೀತಿ ನಾವು ತರಬೇಕು ಅಂತಂದು. ಇದೆಲ್ಲದಕ್ಕಿಂತ ಫಿನ್ಲ್ಯಾಂಡ್, ಸ್ಕ್ಯಾಂಡೇವಿಯನ್ ನೇಷನ್ನಲ್ಲಿ ಫಿನ್ಲ್ಯಾಂಡಿನ ಮಾದರಿಯಲ್ಲಿ ಅಲ್ಲಿಯ ಮಕ್ಕಳು ಕೂಡ ಯಾವ ರೀತಿ ಪ್ರೋಗ್ರೆಸಿವ್ ಆಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋವಂಥ ಒಂದು ತಂಡವನ್ನು ಸರ್ಕಾರದಿಂದ ಅಲ್ಲಿಗೆ ಕಳಿಸ್ಲಿ. ಮತ್ತು ತಜ್ಞರನ್ನು ಅಂತಂದರೆ ಶಿಕ್ಷಣ ಇಲಾಖೆ ಇರಬಹುದು ಅಥವಾ ಅದಕ್ಕೆ ಬೇಕಾಗಿರುವಂಥ ಸೋಷಿಯಲ್ ಮೀಡಿಯಾ ಏನು ಈ NIC ಮುಖಾಂತರ ಅಲ್ಲಿಗಿರ್ಬೋದು, ಕಳಿಸಿದಾಗ ದೇರ್ ಈಸ್ ಲಾಟ್ ಆಫ್ SOPs. ಅದು ಆ SOPನಲ್ಲಿ ಒಂದು ಅರ್ಧ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಫಾಲೋ ಮಾಡಿದ್ರು ಕೂಡ ಪಾಲಕ ಪೋಷಕರು ಇರ್ಬೋದು, ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಸ್ಟ್ರೀಮ್ ಲೈನಿಗೆ ಬರ್ತಾರೆ ಅಂತ ನನ್ನದೊಂದು ಆಸೆ. ಇದನ್ನು ನಾನು ಕಳೆದ 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಏನು ಪೋರ್ನೋಗ್ರಾಫಿ ವೆಬ್ಸೈಟ್ಸ್ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮಲ್ಲಿ ಖಂಡಿತ ಬ್ಯಾನ್ ಮಾಡ್ಬೋದು. ಯಾಕೆ ಅದನ್ನು ಬ್ಯಾನ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಅದರದ್ದೇ ಆದಂಥ ಚರ್ಚೆಗಳಿದ್ದಾವೆ. ಅದರಲ್ಲಿ ಒಂದಷ್ಟು ಜನ ಪ್ರಬುದ್ಧಮಾನ ಜನಗಳು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮತ್ತು ಅದರಲ್ಲೂ ಕೂಡ ಇವತ್ತಿನ ದಿನ ಗೇಮ್ಸ್ ಏನು ಬರ್ತಾ ಇದೆ, ನಮ್ಮ ಇಡೀ ಪ್ರಪಂಚದಲ್ಲಿ ಅವರ್ ನೇಷನ್ ಹ್ಯಾಪನ್ಸ್ ಟು ಬಿ ದಿ ಯಂಗೆಸ್ಟ್ ನೇಷನ್. ಇದು ನಾನು ಯಾವಾಗಲೂ ಈ ಪದವನ್ನು ಹೇಳ್ತಾನೆ ಇರ್ತೀನಿ ನಾನು. ಯಾಕೆಂದರೆ ಅತ್ಯಂತ ಕಿರಿಯ ವಯಸ್ಸಿನ ಯುವಕರು ಇರತಕ್ಕಂತಹ ದೇಶ ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ. ಇದು ಬಿಟ್ಟರೆ ನೆಕ್ಸ್ಟು ಚೈನಾ ಅಂಥ ಜಾಗಗಳಲ್ಲಿ ಇದ್ದಾರೆ.
ಯಾಕೆ ಭಾರತ ದೇಶದ ಮಕ್ಕಳ ಮೇಲೆ ಈ ರೀತಿ ಆಗ್ತಾ ಇದೆ ಅಂದರೆ, ಇವತ್ತಿನ ದಿವಸ ಯುದ್ಧ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಮಿಸೈಲ್ಸ್ ಬೇಕಿಲ್ಲ, ಯಾವ ಬಾಂಬರ್ಸ್ ಬೇಕಿಲ್ಲ, ಯಾವ ಅನ್ವಾಂಟೆಡ್ ಎಕ್ವಿಪ್ಮೆಂಟ್ಸೇ ಬೇಕಿಲ್ಲ. ಒಂದು ಗೇಮ್ ಸಾಕು ಒಂದು ಜನಾಂಗದ ಅಥವಾ ಒಂದು ಸಮಾಜದ ಒಂದು ವರ್ಗದ ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಒಂದು ಗೇಮ್ ಸಾಕು, ಅಥವಾ ಒಂದು ವೈರಸ್ ಸಾಕು. ಗೇಮ್ಸೇ ವೈರಸ್ ಆಗೋಗಿದೆ ಇವತ್ತಿನ ದಿವಸ. ಗೇಮ್ಸು ಯಾವ ರೀತಿ ಆ ಮಕ್ಕಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದರೆ, ಅಡಿಕ್ಟ್ ಆಗಿರೋ ರೀತಿಯಲ್ಲಿ ತಾಯಿ ತನ್ನ ಮಗುವನ್ನು ಹಿಡಿತಕ್ಕೆ ತೊಗೊಳಕ್ಕಾಗ್ತಾ ಇಲ್ಲ, ತಂದೆ ಆ ಮಗುವನ್ನು ಹಿಡಿತಕ್ಕೆ ತೊಗೊಳಕ್ಕಾಗ್ತಾ ಇಲ್ಲ. ಮೊಬೈಲ್ ಕೊಡಿಸಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಸೂಸೈಡೇ ಮಾಡ್ಕೊಳ್ತೀನಿ ಅಂತ ಆ ಮಗು ಹೇಳುತ್ತೆ ಅಂತಂದರೆ ಇನ್ಯಾವ ಮಟ್ಟಕ್ಕೆ ವ್ಯಸನಿಗಳಾಗ್ತಾ ಇರ್ತಾರೆ. ತಂದೆ ತಾಯಿಯಂದರು ಕೂಡ ಇವತ್ತಿನ ದಿವಸ ಪಾಲಕ ಪೋಷಕರು ಮಕ್ಕಳ ಮುಂದೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿ, ನೀವು ಆಫೀಸಿಂದ ಬಂದು ಮೊಬೈಲ್ ತೀಡ್ತಾ ಕೂತಿದ್ರೆ ಮಕ್ಕಳು ಕೂಡ ಅದನ್ನೇ ಕಲಿತವೆ. ಮಕ್ಕಳು ಇವತ್ತಿನ ದಿವಸ ನೀವು ಮಕ್ಕಳಿಗೆ ನೀನು ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ಕೊಡೋದಕ್ಕಿಂತ ನಾವು ಯಾವ ರೀತಿ ನಡ್ಕೊಳ್ತಾ ಹೋಗ್ತೀವಿ, ದ್ಯಾಟ್ ಮೇಕ್ಸ್ ಎ ಕ್ರೆಡಿಟ್ ಟು ದಿ ಚಿಲ್ಡ್ರನ್. ಅಂದರೆ ಹೇಳಿದ ಕೇಳಿಸ್ಕೊಳ್ಳೋಕ್ಕಿಂತ ನೋಡಿ ಕಲಿತಾರೆ ಮಕ್ಕಳು. 100%. ಹಾಗಾಗಿ ತಂದೆ ತಾಯಂದರು ಕೂಡ ಒಂದಷ್ಟು ಕೂತ್ಕೊಂಡು ಮಾತಾಡೋದು, ಹರಟೆ ಹೊಡೆಯೋದು, ಎಲ್ಲೋ ಒಂದು ಕಡೆ ಹಾಲ್ನಲ್ಲಿ ಕೂತ್ಕೊಂಡು ಟಿ ವಿನೂ ಆನ್ ಆಗಿರುತ್ತೆ, 4 ಜನ 2 ಮಕ್ಕಳು ತಂದೆ ತಾಯಂದ್ರಿದ್ರೆ 4 ಮೊಬೈಲು ರನ್ ಆಗ್ತಾ ಇರುತ್ತೆ, ಯಾರೂ ಕಡೆ ಟಿ ವಿ ಕಡೆನೂ ನೋಡ್ತಾ ಇರೋದಿಲ್ಲ, ಟಿ ವಿನೂ ರನ್ ಆಗ್ತಾ ಇರುತ್ತೆ. ಇವೆಲ್ಲ ಕಲ್ಚರ್ ನಾವು ಯಾವಾಗ ಕಲಿತೀವಿ? ನಾವು ಎಲ್ಲೋ ಬಿಟ್ಬಿಡ್ತಾ ಇದ್ದೀವಿ. ನಮ್ಮ ದೇಶದ ಸಂಸ್ಕೃತಿ ಏನು? ಎಲ್ಲ ಮಕ್ಕಳು ತಂದೆ ತಾಯಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋವಂಥ ಸಂಸ್ಕೃತಿ ನಮ್ಮದು. ಬೆಳಗ್ಗೆ ಹೊತ್ತಾಗದೇ ಇದ್ರೂ ಕೂಡ ಸಂಜೆ ಹೊತ್ತಿನಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಊಟ ಮಾಡಿ ಪ್ರೋಗ್ರೆಸಿವ್ ಡಿಸ್ಕಷನ್ಸ್ನ ಮಾಡ್ತಾ ಇದ್ದಂಥ ಕುಟುಂಬಗಳು ನಮ್ಮ ಭಾರತ ದೇಶ. ಇವತ್ತಿನ ದಿವಸ ಏನು ಅಭಿವ್ಯಕ್ತ ಕುಟುಂಬಗಳಲ್ಲಿ ನಾವು ಮಾತಾಡ್ತಾ ಕೂತಿದ್ವಿ. ಇವತ್ತಿನ ದಿನ ಹೇಗಾಗಿದೆ ಅಂತಂದರೆ, ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಅಂತಂದರೆ ಎಲ್ಲೋ ಒಂದು ಕಡೆ ತಂದೆ ತಾಯಿ ಅಜ್ಜಿ ತಾತ ಅಣ್ಣ ತಮ್ಮ ಮಕ್ಕಳು, ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಎಲ್ಲರೂ ಒಟ್ಟಿಗಿದ್ರೆ ಜಾಯಿಂಟ್ ಫ್ಯಾಮಿಲಿ. ಆಮೇಲೆ ಏನಾಗ್ತಾ ಬಂತು, ತಂದೆ ತಾಯಿ ಮಕ್ಕಳಿದ್ರೇ ಜಾಯಿಂಟ್ ಫ್ಯಾಮಿಲಿ ಅಂತ. ಈಗ ಇನ್ನೂ ಒಂದು ಈ ಮೊಬೈಲ್ನಿಂದ ವ್ಯಸನಿಗಳಾಗಿ ದೊಡ್ಡವರು ಕೂಡ ಗಂಡನ ಜೊತೆ ಹೆಂಡತಿ ಜೊತೆ ಗಂಡ ಇದ್ದರೆ ಮಾತ್ರ ಜಾಯಿಂಟ್ ಫ್ಯಾಮಿಲಿ ಅನ್ನೋಂಗೆ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ಶಿಕ್ಷಣದ ಮುಖಾಂತರ ಈ ಏನು ಸೋಷಿಯಲ್ ಮೀಡಿಯಾನ, ನಾನು ಸೋಷಿಯಲ್ ಮೀಡಿಯಾ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಯುಟಿಲೈಸೇಷನ್ ಆ್ಯಂಡ್ ಯೂಸೇಜಸ್ನ ರೀತಿ ನೀತಿಯನ್ನು ನಮ್ಮ ಸಮಾಜದಲ್ಲಿ ಸಿವಿಕ್ ಸೆನ್ಸನ್ನು ಮಕ್ಕಳಿಗೆ ಮತ್ತು ಅಫ್ಕೋರ್ಸ್ ಮಿಡ್ಲ್ ಏಜ್ ಗ್ರೂಪ್ ಅವ್ರಿಗೆ ಸರ್ಕಾರ ಕಲಿಸಲೇಬೇಕಾದಂಥ ಸಂದರ್ಭ ಬಂದಿದೆ. ಸರ್, ಇದು ನಾವು ಗಮನಿಸಿದ ಹಾಗೆ ಸಾಮಾಜಿಕ ಜಾಲತಾಣ ಮಕ್ಕಳು ತುಂಬ ಅಡಿಕ್ಟ್ ಆಗಿದ್ದು. ಡೋಂಟ್ ಯು ಫೀಲ್ ಕರೋನಾಗೆ ಮುಂಚೆ ಒಂದು ಲೆಕ್ಕ, ಕರೋನಾ ಆದಮೇಲೆ ಇದು ಬದಲಾಯಿತು ದೊಡ್ಡ ಮಟ್ಟದಲ್ಲಿ ಅಂತ? ಕರೋನಾಯಿಂದ ಏನಾಯಿತು, ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಏನು ಸ್ಕಿಲ್ಸ್ ಅಭಿವೃದ್ಧಿನೂ ಆಯಿತು. ಆದರೆ ನಾ ಹೇಳಿದ್ನಲ್ಲ, ಮಕ್ಕಳಲ್ಲಿ ಏನಾಯಿತು, ಅಭ್ಯಾಸಕ್ಕೋಸ್ಕರ ಶುರು ಮಾಡಿದಂಥದ್ದು ವ್ಯಸನಿಗಳಾಗೋ ಥರ ರೀತಿಯಲ್ಲಿ ಅದು ಮಾರ್ಪಾಡಾಗೋಯ್ತು. ಈ ಮಾರ್ಪಾಡು ಇವತ್ತಿನ ದಿವಸ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಮಾರಕವಾಗಿ ಪರಿವರ್ತನೆ ಆಗ್ತಾಯಿದೆ. ನಾಳೆ ದಿವಸ ನಮ್ಮ ಸಮಾಜದಲ್ಲಿ ಉತ್ತಮವಾದಂಥ ಪ್ರಜೆಗಳು ಬರಬೇಕು ಅಂದರೆ ಈಗಲೇ ಇದ್ರ ಬಗ್ಗೆ ನಾವು ಕೇರ್ ತಗೊಳ್ಳಿಲ್ಲ ಅಂದರೆ ಇದು ಸಮಾಜದ ಕಟ್ಟಕಡೆಯ ಎಲ್ಲ ವ್ಯಕ್ತಿಗಳದ್ದು ಪಾತ್ರ ಇದೆ. ಇದರಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಮಕ್ಕಳ ಶ್ರೇಯೋಭಿವೃದ್ಧಿಗೆ ನಿಷ್ಪಕ್ಷಪಾತವಾಗಿ, ನಾನು ಪದೇ ಅದನ್ನು ರಿಪೀಟ್ ಮಾಡ್ತೀನಿ, ಇದನ್ನು ಇವ್ರು ಯಾರೋ ಪೊಲಿಟಿಕಲ್ ಪಾರ್ಟಿ ತಂದಿದ್ದಾರೆ ಇನ್ಯಾರೋ ಅದನ್ನು ಕಾಮೆಂಟ್ ಮಾಡೋದು ದಯವಿಟ್ಟು ಬೇಡಿ. ನಿಷ್ಪಕ್ಷಪಾತವಾಗಿ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಮಕ್ಕಳಿಗೋಸ್ಕರ, ಅವರ ಸಂಪೂರ್ಣವಾದಂತಹ ಶ್ರೇಯೋಭಿವೃದ್ಧಿಗೋಸ್ಕರ, ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೋಸ್ಕರ ಎಲ್ಲ ಹಿರಿಯ ರಾಜಕೀಯ ನಾಯಕರಿರಬಹುದು ಅಥವಾ ಈ ಸಮಾಜದ ಎಲ್ಲ ದೊಡ್ಡ ವರ್ಗದ ಜನ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತು ಮುಂದೆ ನಮ್ಮ ಯುವ ಪೀಳಿಗೆಯನ್ನು ಈ ರಾಷ್ಟ್ರ ಮತ್ತು ಈ ದೇಶದ ಕೀರ್ತಿಯ ಪತಾಕೆಯನ್ನು ಹಾರಿಸ್ತಕ್ಕಂತಹ ಉನ್ನತವಾದಂಥ ಮಟ್ಟಕ್ಕೆ ಹಾರಿಸ್ತಕ್ಕಂಥ ಪ್ರಜೆಗಳನ್ನ ಈ ಸಮಾಜಕ್ಕೆ ನಾವು ಕೊಡುಗೆಯಾಗಿ ಕೊಡಬೇಕಾದ್ರೆ ಇವತ್ತಿನ ದಿನ ನಮ್ಮ ಪಾತ್ರನೂ ಕೂಡ ನಾವು ಎಷ್ಟು ನಮ್ಮ ಮಕ್ಕಳಿಗೆ ನಾವು ಏನು ಪ್ರೋಗ್ರೆಸಿವ್ ವೇನಲ್ಲಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸರ್, ಮಕ್ಕಳು ಅಂದ ತಕ್ಷಣ ವಿದ್ಯಾಸಂಸ್ಥೆಗಳು, ವಿದ್ಯಾಭ್ಯಾಸ, ಅವರ ಶಿಕ್ಷಣ, ಅವರ ಆರೋಗ್ಯ ಮತ್ತು ಏಕಾಗ್ರತೆ. ಟೆಲ್ ಅಸ್ ನಮ್ಮೆಲ್ಲರಿಗೂ ಕೂಡ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು ಇದ್ರ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಮಕ್ಕಳಿಗೆ? ಬೇಸಿಕಲಿ ಮಕ್ಕಳಲ್ಲಿ ಕಾಗ್ನಿಟಿವ್ ಥಿಂಕಿಂಗ್ ಇಂಪ್ಯಾಕ್ಟ್ ಇದೆಯಲ್ಲ, ಅದು ಭಾಳ ದೊಡ್ಡ ಹೊಡೆತ ಹೊಡೆದಿದೆ. ಎಲ್ಲೋ ಒಂದು ಕಡೆ ಕ್ರಿಯೇಟಿವಿಟಿ ಹಾಳಾಗೋಯ್ತು ಈಗ ಮಕ್ಕಳಲ್ಲಿ. ಕ್ರಿಯಾಶೀಲತೆ ಇಲ್ಲ, ಕ್ರಿಯಾಶೀಲತೆ ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ಸಕಾರಾತ್ಮಕ ಇಲ್ಲವೇ ಇಲ್ಲ. ಕ್ರಿಯಾಶೀಲತೆ ನೆಗೆಟಿವ್ ಆಗಿ ಹೋಗ್ತಾ ಇದೆ.
ನೆಗೆಟಿವ್ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ಆ ಮಕ್ಕಳಲ್ಲಿ ಈಗ ಚಾಟ್ ಜಿ ಪಿ ಟಿ ಇವೆಲ್ಲವೂ ಬಂದು ಚಾಟ್ ಜಿ ಪಿ ಟಿ ಯೂಸ್ ಮಾಡೋ ತಪ್ಪು, ಎ ಐ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ನಾನು ಸ್ವಯಂ ಐ ಹ್ಯಾಪನ್ ಟು ಬಿ ಎ ಕಾರ್ಪೊರೇಟ್ ಟ್ರೈನರ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ನನಗೂ ಕೂಡ ಪಾಠ ಮಾಡ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಮುಂದೆ ಹೇಗೆ ಅನ್ನೋದು ನನಗೂ ಎಲ್ಲೋ ಒಂದು ಕಡೆ ಪಾಠ ಮಾಡುವಾಗ ಭಯ ಆಗುತ್ತೆ. ಆದರೆ ಯಾವುದೇ ಟೆಕ್ನಾಲಜಿಯನ್ನು ವಿ ಹ್ಯಾವ್ ಟು ಯೂಸ್ ಇಟ್ ಇನ್ ಎ ಪ್ರೋಗ್ರೆಸಿವ್ ವೇ. ಬೆಂಕಿ, ಸೇ ಫಾರ್ ಎಕ್ಸಾಂಪಲ್ ಒಂದು ಅನಾಲಜಿ ಹೇಳ್ತೀನಿ. ಬೆಂಕಿ ಎಲ್ಲಂದರಲ್ಲಿ ಎಸ್ದಾಡ್ತಾ ಇದ್ದರೆ ಮನೆ ಹತ್ಕೊಳ್ಳುತ್ತೆ. ಅದೇ ಬೆಂಕಿಯನ್ನು ಒಂದು ಸ್ಟ್ರೀಮ್ಲೈನ್ ಮಾಡಿದ್ರೆ ಅವರು ನೀರು ಕಾಯಿಸ್ಬೋದು, ಒಲೆ ಉರಿಸ್ಬೋದು, ಅಡುಗೆಯನ್ನು ಮಾಡಬಹುದು. ಬೆಂಕಿ ಯಾವತ್ತೂ ಡೇಂಜರೇ, ಆದರೆ ಬೆಂಕಿಯನ್ನು ಸ್ಟ್ರೀಮ್ಲೈನ್ ಮಾಡಿ. ಅದೇ ರೀತಿ ಈ ಸೋಷಿಯಲ್ ಮೀಡಿಯಾನ ಒಂದು ಸ್ಟ್ರೀಮ್ಲೈನ್ ಆಗಿ ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಹೋದರೆ ನಕಾರಾತ್ಮಕತೆ ಅನ್ನೋದು ಕಮ್ಮಿ ಆಗ್ತಾ ಹೋದರೆ ಅದಕ್ಕೊಂದು SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಹೇಳಿ ಸರ್ಕಾರವು ಕೂಡ ಇದ್ರ ಬಗ್ಗೆ ತೀವ್ರವಾದಂಥ ಗಮನ ನಿಷ್ಪಕ್ಷಪಾತವಾಗಿ ತಗೋಬೇಕು. ಇದಕ್ಕೆ ಅನೌನ್ಸ್ ಆಗಿದ್ದು ಕರೆಕ್ಟ್, ನಮ್ಮೆಲ್ಲರಿಗೂ ಕೂಡ ಅದನ್ನು ಸ್ವೀಕಾರ ಮಾಡ್ತೀವಿ, ಅದನ್ನು ಆಹ್ವಾನ ಕೊಡ್ತಾ ಇದ್ವಿ. ಬಿಕಾಸ್ ಫಿನ್ಲ್ಯಾಂಡ್ ಮೆನ್ಷನ್ ಮಾಡಿದ್ವಿ, ಅಥವಾ ಬ್ರಿಟನ್ನಲ್ಲಿ ನಡೀತಿರೋ ಬೆಳವಣಿಗೆ, ಆಸ್ಟ್ರೇಲಿಯಾ ಬಗ್ಗೆ ಮೆನ್ಷನ್ ಮಾಡಿ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಟೆಲ್ ಮೀ, ನೀವು ಎಷ್ಟೇ ಮಕ್ಕಳಿಗೆ ಇದನ್ನು ಹೇಳ್ಬೋದು, ಮಕ್ಕಳನ್ನ ಕನ್ವಿನ್ಸ್ ಮಾಡೋದು ಅಥವಾ ಅವ್ರ ಮೇಲೆ ಮಕ್ಕಳು ಹೆಂಗೆ ಗೊತ್ತಾ ಸರ್, ಇದು ಮಾಡಬೇಡ ಅಂದರೆ ಯಾಕೆ ಮಾಡಬಾರ್ದು, ಇಲ್ಲಿ ಹೋಗಬೇಡ ಅಂದರೆ ಯಾಕೆ ಹೋಗಬಾರ್ದು, ಈ ಥರದ ಮಕ್ಕಳಲ್ಲಿ ಕುತೂಹಲ ಯಾವಾಗಲೂ ಇದ್ದೇ ಇರುತ್ತೆ. ಡೋಂಟ್ ಯು ಫೀಲ್ ಬ್ಯಾನ್ ಮಾಡ್ತೀವಿ ಅಂದಾಗ ಮಕ್ಕಳು ಮತ್ತದಕ್ಕೇನೋ ಮಾಡ್ತಾರೆ ಅಂತ? ಮಕ್ಕಳಿಗೆ ಅವರದ್ದೇ ಆದಂಥ ದಾರಿಯನ್ನು ಹುಡ್ಕೊಳ್ತಾರೆ. ಆ ದಾರಿಯನ್ನು ಹುಡ್ಕೊಳ್ದಿರ ನಾವು ಪಾಲಕ ಪೋಷಕರಾಗಿ ನಾವು ಅವರಿಗೆ ಏಕಾಏಕಿ ಚಾಲೆಂಜ್ ಇರೋದೀಗ, ಸಾರಿ ಟು ಇಂಟರ್ವ್ಯೂನ್, ಚಾಲೆಂಜ್ ಇರೋದೀಗ ಅವ್ರಿಗೆ ಕನ್ವಿನ್ಸಿಂಗ್ ಆಗಿ ಹೇಗೆ ತಿಳಿಪಡಿಸ್ಬೇಕು ಅಂತ. ಕನ್ವಿನ್ಸಿಂಗ್ ಆಗಿ ತಿಳಿಪಡಿಸ್ಲಿಕ್ಕೆ ಮಕ್ಕಳ ಜೊತೆಗೆ ತಂದೆ ತಾಯಂದರು ಕೂಡ ಒಂದಷ್ಟು ಸಮಯವನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರು ಕೂಡ ಒಂದಷ್ಟು ಹೆಚ್ಚು ಪಾತ್ರವನ್ನು ವಹಿಸಬೇಕಾಗ್ತದೆ. ಇದೆಲ್ಲದ್ರ ಜೊತೆಗೆ ಮುಂಚೆ ಸರ್ಕಾರದಲ್ಲಿ ನಲಿ ಕಲಿ ಅನ್ನೋಂಥ ಎಲ್ಲ ಕಾರ್ಯಕ್ರಮಗಳೆಲ್ಲ ಇತ್ತು. ಅಂಥ ಕಾರ್ಯಕ್ರಮಗಳು ಇವತ್ತು ಮೊಬೈಲ್ ಬಿಡು, ಆಟವಾಡು ಅನ್ನೋದು, ಆ ಥರದ್ದು ಏನಾದರೂ ಒಂದು ಟ್ಯಾಗ್ ಲೈನನ್ನು ಕೊಟ್ಟು ಸರ್ಕಾರ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಪ್ರೋಗ್ರೆಸಿವ್ ವೇನಲ್ಲಿ ಅಣ್ಣ ತಮ್ಮಂದ್ರ ಜೊತೆ, ತಂದೆ ತಾಯಿ ಜೊತೆ, ಅಕ್ಕ ತಂಗಿದ್ರ ಜೊತೆ, ಸ್ನೇಹಿತರ ಜೊತೆ. ಈಗ ನೋಡಿ, ನಾವೆಲ್ಲ ಮುಂಚೆ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಕ್ರಿಕೆಟ್ ಆಡಬೇಕು ಅಂದರೆ ಬಹುಶಃ ತಮಗೆಲ್ಲ ನೆನಪಿರುತ್ತೆ. ನೀವು ಯು ಆರ್ ಎ ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಈಗ ನಾವೆಲ್ಲ ಕ್ರಿಕೆಟ್ ಆಡೋವಂಥ ಸಂದರ್ಭದಲ್ಲಿ ಒಬ್ಬ ಯಾರೋ ಬ್ಯಾಟ್ ತರೋನು, ಇನ್ನೊಬ್ಬ ಯಾರೋ ವಿಕೆಟ್ ತೊಗೊಂಬರೋರು, ಇನ್ನೊಬ್ಬ ಬಾಲ್ ತೊಗೊಂಬರೋನು, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಗ್ರೌಂಡಲ್ಲಿ ಹೋಗಿ 11 ಜನ ನಾವು ಕ್ರಿಕೆಟ್ ಆಡ್ತಾಯಿದ್ರೆ ಇನ್ನು 11 ಜನನ ನಾವು ತಿರ್ಗಾ ಹವಣಿಸ್ಕೊಂಡು ಬಂದರೆ 22 ಜನ 25 ಜನ ನಿಂತ್ಕೊಂಡು ಆಟ ಆಡ್ತಾಯಿದ್ವಿ. ಇವತ್ತಿನ ದಿವಸ ಒಂದು ಮಗು ಒಂದು ಮೊಬೈಲ್ನಲ್ಲೇ ಇಡೀ ಕ್ರಿಕೆಟ್ ಮ್ಯಾಚನ್ನ ಮುಗಿಸತ್ತೆ ಅಂತಂದರೆ ಅಲ್ಲಿಗೆ ಮನಸ್ಸಿನ ಸ್ಥಿತಿ ಎಲ್ಲಿ ಹೋಯ್ತು. ಮತ್ತು ಆ 25 ಜನ ಒಟ್ಟಿಗೆ ಕೂಡಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಮನಸ್ಥಿತಿಯೂ ಬೇರೆ ಬೇರೆ ಮನಸ್ಥಿತಿ. ಆದರೆ ಆ ಮಕ್ಕಳಿಗೆ ಒಬ್ರಿಗೊಬ್ರಿಗೆ ಯಾವ ರೀತಿ ಸ್ನೇಹತ್ವ ಬೆಳೆಸ್ಕೋಬೇಕು, ಯಾವ ರೀತಿ ಮಾತನಾಡಬೇಕು, ಹೇಗೆ ಸ್ನೇಹಿತರ ಜೊತೆ ವರ್ತನೆ ಮಾಡಬೇಕು, ಹೇಗೆ ನಾವೆಲ್ಲರೂ ಒಟ್ಟಿಗೆ ಲೀಡರ್ಶಿಪ್ಪಲ್ಲಿ ಒಟ್ಟಿಗೆ ಹೇಗೆ ಗೆಲ್ಲಬೇಕು, ಇವೆಲ್ಲ ಕ್ವಾಲಿಟೀಸು ಕೂಡ ಬರ್ತಾಯಿತ್ತು. ಇವತ್ತು ಮಕ್ಕಳಲ್ಲಿ ಏನಾಗ್ತಾ ಇದೆ, ನನ್ನ ಸ್ನೇಹಿತನ ಜೊತೆ ನನ್ನ ಒಡನಾಟವನ್ನು ಇಟ್ಕೋಬೇಕು ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಈ ವ್ಯಸನತೆಯಿಂದ ಹೊಟ್ಟೋಗ್ತಾ ಇದೆ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಮಾನಿಟ್ರ್ ಮಾಡೋದು ಹೆಂಗೆ ಮಕ್ಕಳನ್ನು? ಸ್ಕೂಲ್ಗೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಈ ಸೋಷಿಯಲ್ ಮೀಡಿಯಾಯಿಂದ ಆಚೆ ಇಡೋಕ್ಕೆ ಮಾನಿಟ್ರ್ ಹೆಂಗೆ ಮಾಡೋದು? ಮಾನಿಟ್ರ್ ಮಾಡಲಿಕ್ಕೆ ಇವತ್ತಿನ ದಿವಸ ದೇರ್ ಆರ್ ಸೋ ಮೆನಿ ಅದರ್ ಆ್ಯಪ್ಸ್ ದಟ್ ಆರ್ ಅವೈಲಬಲ್ ಫಾರ್ ಪೇರೆಂಟ್ಸು ಕೂಡ ಮೊಬೈಲ್ ಫೋನನ್ನು ಸೋಷಿಯಲ್ ಮೀಡಿಯಾ ಎಲ್ಲ ಯಾವಾಗ ಬರ್ತದೆ, ಈಗ ಮಕ್ಕಳನ್ನು ಎಲ್ಲಿದ್ದಾರೆ ಏನು ಎತ್ತ ಅಂತ ಕೇಳೋದಕ್ಕೊಂದು ಮೊಬೈಲ್ ಫೋನ್ ಕೊಡಬೇಕು, ಅದನ್ನು ಆಯಿತು, ಅದಕ್ಕೇನೋ ಬೇರೆ ಮೆಥಡ್ಸ್ ಇದ್ದಾವೆ. ಎಲ್ಲೋ ಮನೇಲಿರ್ತಾರೆ, ಫೋನ್ ಮಾಡಬೇಕು ಅಂದರೆ ಲ್ಯಾಂಡ್ಲೈನ್ ವ್ಯವಸ್ಥೆಗಳಿದ್ದಾವೆ. ಇದೆಲ್ಲದ್ರ ಮಧ್ಯೆ ಅವರದ್ದೇ ಫೋನನ್ನು ಮಕ್ಕಳಿಗೆ ಕೊಟ್ಟು ಹಾಳು ಮಾಡೋವಂಥದ್ದನ್ನು ನಾವು ಕೂಡ ದೊಡ್ಡವರು ಸ್ವಲ್ಪ ಯೋಚನೆ ಮಾಡಬೇಕು. ಸರ್, ಮದ್ಯಪಾನ, ಆಲ್ಕೋಹಾಲ್ ಬ್ಯಾನ್ ಆಯಿತು. ಮಕ್ಕಳಿಗೆ ನಾನು ಹೇಳ್ತಾ ಇರೋದು 21 ವರ್ಷ, 14 ವರ್ಷ, 18 ವರ್ಷ ಬೇರೆ ಬೇರೆ ಮದ್ಯಪಾನ ಅಥವಾ ತಂಬಾಕು ಉತ್ಪನ್ನಗಳು, ಸಿಗರೇಟ್ ಆಗಲಿ ಅಥವಾ ಗುಟ್ಕಾಗಳಾಗಲಿ ಅಥವಾ ಅಶ್ಲೀಲವಾದಂಥ ಕಂಟೆಂಟ್ಗಳು, ವೆಬ್ಸೈಟ್ಗಳು, ಏನೇ ಕಂಟೆಂಟ್ ಆಗಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕೊಡೋ ವಿಚಾರ ಆಗಲಿ, ಎಲ್ಲದಕ್ಕೂ ಒಂದು ಏಜ್ ಸೆಟ್ ಮಾಡಿದ್ದಾರೆ. ಅಥವಾ ಅಪಾಯಕಾರಿ ಕೆಲಸಗಳು, 14 ವರ್ಷದ ಒಳಗಿರುವ ಮಕ್ಕಳು ಯಾವುದೇ ಕಾರ್ಮಿಕರಾಗಿ ಕೆಲಸ ಮಾಡೋ ಹಾಗಿಲ್ಲ ಅಂತ, ಅಥವಾ ಸಿನಿಮಾಗಳನ್ನು ನೋಡೋ ಸಂದರ್ಭದಲ್ಲಿ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹಾಕಿರ್ತಾರೆ, ಇದು ಮಕ್ಕಳಿಗಲ್ಲ, ಸರ್ಟಿಫಿಕೇಟ್ ಸಿನಿಮಾ ಮಕ್ಕಳಿಗಲ್ಲ ಅಂದರೆ 1, 2, 3, 4 ಇದೆ. ಈಗ ಇದು ಸಾಮಾಜಿಕ ಜಾಲತಾಣ ಆ್ಯಡ್ ಆಗ್ತಿದೆ. ಬಟ್ ಅದೆಲ್ಲದಕ್ಕಿಂತ ಇದಕ್ಕೆ ಚಾಲೆಂಜ್ ಜಾಸ್ತಿ ಇದೆ ಅಂತ.
ಇದು ಅತ್ಯಂತ ಹೈಲಿ ಚಾಲೆಂಜಿಂಗ್. ನಾನು ಹೇಳಿದ್ನಲ್ಲ ಆಗಲೇ, ಇಟ್ ಈಸ್ ಎ ಮೆಂಟಲ್ ಬ್ಯಾಟಲ್ ಬಿಟ್ವೀನ್ ಪೇರೆಂಟ್ಸ್, ಚಿಲ್ಡ್ರನ್ ಆ್ಯಂಡ್ ಟೀಚರ್ಸ್ ಇವತ್ತಿನ ದಿವಸ. ಮತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ಇವತ್ತಿನ ದಿವಸ ಅವರು ಇವರು ಅಂತಂದಿರ ಎಲ್ಲ ವರ್ಗದವರು ಕೂಡ ಮಕ್ಕಳ ಏಳಿಗೆಗಾಗಿ ಇವತ್ತಿನ ದಿವಸ ಶ್ರಮ ವಹಿಸಲೇಬೇಕು. ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ದೇರ್ ಶುಡ್ ಬಿ ಎ ಒಂಥರ, ಇವಾಗ ನಾವು ವಾಕೆಥಾನ್ಸ್ ಎಲ್ಲ ಮಾಡ್ತೀವಿ, ಎಲ್ಲರೂ ಕೂಡ ಅವೇರ್ನೆಸ್ ಕಾರ್ಯಕ್ರಮ, ಏನು ಹಾರ್ಟನ್ನ ಚೆನ್ನಾಗಿ ಇಟ್ಕೊಳ್ಳಿ, ಅದಕ್ಕೊಂದು ವಾಕೆಥಾನು, ಆಮೇಲೆ ಯಾವುದೋ ಪರಿಸರಕ್ಕೋಸ್ಕರ ಒಂದು ವಾಕೆಥಾನ್. ಆ ರೀತಿ ಇವತ್ತಿನ ದಿವಸ ಮಕ್ಕಳನ್ನು ನಾವು ಮೊಬೈಲ್ ಫೋನನ್ನು ಯುಟಿಲೈಸೇಷನನ್ನು ನಾವು ಹೇಳ್ಕೊಡ್ತೀವಿ. ಒಂದು ಜೊತೆಗೆ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು, ಅದರಿಂದ ಏನೇನು ಹಾನಿಕರ ಆಗುತ್ತೆ ಅಂತೇಳಿ ಸಾಕಷ್ಟು NGOಗಳಿದೆ. ಇದ್ರ ಬಗ್ಗೆ ಎಲ್ಲ ಒಂದು ವಾಕೆಥಾನ್ ಮಾಡೋದು, ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಸಮಾಜದ ಎಲ್ಲ ವರ್ಗದವರು ಕೂಡ ಇದ್ರ ಜೊತೆಗೆ ಸೇರಿಕೊಳ್ಬೇಕು. ಆಗಲೇ ಮುಂದಿನ ಪೀಳಿಗೆಯನ್ನು ನಾವು ಒಂದು ಒಳ್ಳೆಯ ಹಿಡಿತದಲ್ಲಿ ಅಂತಂದರೆ ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಬೆಳವಣಿಗೆಗೆ ತೊಗೊಂಡು ಹೋಗ್ಬೋದು. ಸಮಾಜ ಸುಧಾರಣೆಗೆ ಎಲ್ಲರೂ ಕೂಡ ಇವತ್ತು ಪಾತ್ರ ವಹಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಡಾಕ್ಟರ್ ಸುಪ್ರೀತ್ ಅವರು ನಂಗೆ ತುಂಬ ಸ್ಪೆಷಲಾಗಿ ಕಾಣಿಸ್ತಾರೆ. ಯಾಕೆ ಅಂದರೆ ನೀವು ಪೇರೆಂಟ್ ಆಗಿ ಅಥವಾ ನೀವು ಮಕ್ಕಳ ಜೊತೆ ಪ್ರತಿನಿತ್ಯ ಒಡನಾಟದಲ್ಲಿರೋರು, ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ನೀವು ಶಿಕ್ಷಣ ತಜ್ಞರಾಗಿ ಯೂನಿವರ್ಸಿಟಿ ಜೊತೆ ನಿಮ್ಮ ಬೇರೆ ಬೇರೆ ಒಡನಾಟಗಳನ್ನು ನಡೆಸ್ತಾನೆ ಇರ್ತೀರಾ ನೀವು. ಸೊ ಟೆಲ್ಲಸ್, ಪೇರೆಂಟ್ಸ್ ಮೀಟ್ ಮಾಡ್ತೀರಾ, ಮಕ್ಕಳು ಹಂಗಿರುತ್ತೆ. ಈ ಮಕ್ಕಳ ಪರವಾಗಿ ಹೋಗೋಣ ಸರ್. ಮಕ್ಕಳ ಮನಸ್ಸಲ್ಲಿ ಏನು ಓಡ್ತಿರುತ್ತೆ ಸರ್ ನಿಮ್ಮ ಪ್ರಕಾರ? ಮಕ್ಕಳ ಮನಸ್ಸಲ್ಲಿ ಇವತ್ತು ಅತ್ಯಂತ ಸರ್ಕಾರ ಮತ್ತು ರಾಜಕಾರಣಿಗಳು ವಿಲನಾಗಿ ಕಾಣಿಸ್ತಿರ್ತಾರೆ ಈಗ. ಖಂಡಿತ ಅವರಿಗೆ ಮುಖ್ಯಮಂತ್ರಿಗಳೇ ಭಾಳ ದೊಡ್ಡ ವಿಲನಾಗಿ ಕಾಣ್ತಾ ಇರ್ತಾರೆ ಇವತ್ತಿನ ದಿವಸ. ಆದರೆ ಮಕ್ಕಳಿಗೆ ಇವತ್ತಿನ ದಿವಸ ದೇರ್ ಇಸ್ ಒನ್ ಸೆಂಟೆನ್ಸ್ ಹೇಳ್ಬೋದು, ಟುಡೇಸ್ ಇನ್ಕನ್ವೀನಿಯನ್ಸ್ ಫಾರ್ ಚಿಲ್ಡ್ರನ್ ಈಸ್ ದೇರ್ ಟುಮಾರೋಸ್ ಕಂಫರ್ಟ್ ಅಂತ. ಇವತ್ತು ಅವ್ರಿಗೆ ಆ ಯಾಕಂದರೆ ಅವರು ಏನಾಗಿದೆ, ನಮಗೆ ಫ್ರೀಡಮ್ ಕೊಡಲ್ಲ, ನೀವು ನಮಗೆ ಸ್ವತಂತ್ರ ಕೊಡಲ್ಲ ಅಂತಾರೆ ಮಕ್ಕಳಿಗೆ ನಾವು ನ್ಯಾಚುರಲ್ ಆಗಿ ಅದನ್ನು ಹೇಳ್ಕೊಡ್ಬೇಕು. ಏನಂದರೆ ಈಗ ನೋಡಿ, ಯಾವುದೋ ಒಂದು ಜಮೀನಲ್ಲಿ ಒಂದು ಒಳ್ಳೆ ಗಿಡ ಬೆಳಿಬೇಕು, ತೆಂಗಿನ ಮರ ಬೆಳಿಬೇಕು. ತೆಂಗಿನ ಮರ ಬೆಳೆಯುವಂಥ ಸಂದರ್ಭದಲ್ಲಿ ಅದ್ರ ಸುತ್ತ ಯಾವಾಗಲೂ ಒಬ್ಬ ರೈತ ಕಳೆ ಕೀಳ್ತಾನೇ ಇರ್ತಾನೆ. ಕಳೆಗೆ ನೀವು ಯಾವ ನೀರು ಹಾಕೋದು ಬೇಡ, ಯಾವ ಗೊಬ್ಬರ ಹಾಕೋದು ಬೇಡ, ಅದು ಫಸ್ಟ್ ಕ್ಲಾಸಾಗಿ ಬರುತ್ತೆ. ಅಂದರೆ ಕೆಟ್ಟ ಬುದ್ಧಿ ಭಾಳ ವೇಗವಾಗಿ ಬರ್ತದೆ, ಅದಕ್ಕೆ ಯಾವ ಸಹಾಯನೂ ಬೇಕಿಲ್ಲ. ಆದರೆ ಒಳ್ಳೆತನ ಬರಬೇಕಾದ್ರೆ ಅದಕ್ಕೆ ಆರೈಕೆ, ಪಾಲನೆ, ಪೋಷಣೆ ಎಲ್ಲವೂ ಕೂಡ ಮಾಡ್ತಾ ಹೋಗಬೇಕಾಗತ್ತೆ. ಅದೇ ರೀತಿಯಲ್ಲಿ ಪೇರೆಂಟ್ಸ್ ಈ ಥರದ್ದು ಏನಾದರೂ ಒಂದು ಎಕ್ಸಾಂಪಲ್ ಕೊಟ್ಟು ಅವ್ರಿಗೆ ಹೇಳ್ಕೊಡ್ತಾ ಹೋಗಬೇಕು. ಎಲ್ಲೋ ಒಂದು ಸಮಯ ಬರುತ್ತೆ ಯಾವಾಗ ಅವರು ಶಿಕ್ಷಣದ ಏನು ಇದರ್ ಗೆಟಿಂಗ್ ಮಾರ್ಕ್ಸ್ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಶಾಲೆಯಲ್ಲಿ ಅವ್ರನ್ನ ಗುರುತಿಸಿ ಇಂಥ ಶ್ರೇಷ್ಠವಾದಂಥ ಹುಡುಗ, ಶ್ರೇಷ್ಠ ಮಗು ಅಂತೇಳಿ ಒಂದು ಸರ್ಟಿಫಿಕೇಟ್ ಎಲ್ಲ ಬಂದಾಗ ಪ್ರತಿಯೊಂದು ಕ್ಷಣಕ್ಕೂ ಹೇಳಬೇಕು ಆ ಮಕ್ಕಳಿಗೆ, ನೋಡು ನಿಮ್ಮ ಮೊಬೈಲ್ ಫೋನ್ ಬಿಟ್ಟಿದ್ರಿಂದ ನೀನು ನೋಡು ಈ ರೀತಿ ಬೆಳವಣಿಗೆ ಆಗ್ತಾ ಇದೆಯಾ, ಸೊ ಹಾಗಾಗಿ ಅದು ಬೇಡ. ನನ್ನ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತಿನ ದಿನ ಏನು JEE ರ್ಯಾಂಕ್ಸ್, IIT ರ್ಯಾಂಕ್ಸು ಮತ್ತು ನೀಟ್ ರ್ಯಾಂಕ್ಸ್ ಎಲ್ಲ ತೊಗೊಂಡಂಥ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಲಾಸ್ಟ್ 2022-23ನಲ್ಲಿ ಸೌತ್ ಇಂಡಿಯಾ ಟಾಪರ್ ಈಸ್ ಮೈ ಸ್ಟೂಡೆಂಟ್. ಆತ ಹಿ ವಾಸ್ ನಾಟ್ ಯೂಸಿಂಗ್ ಮೊಬೈಲ್ ಫೋನ್ ಅಟ್ ಆಲ್. ಆದರೆ ಫಸ್ಟ್ ಇಯರ್ PUCಯಲ್ಲಿ ಮಾತ್ರ ಕೀಪ್ಯಾಡ್ ಮೊಬೈಲ್ ಫೋನ್. ಯಾಕೆ ಅಂದರೆ ಅವರ ಒನ್ ಆಫ್ ಹಿಸ್ ರಿಲೇಟಿವ್ ವಾಸ್ ನಾಟ್ ವೆಲ್, ಹಿಸ್ ಪೇರೆಂಟ್ ವಾಸ್ ಟೇಕಿಂಗ್ ಅಟ್ಮೋಸ್ಟ್ ಕೇರ್ ದೇರ್. ಅದಕ್ಕೋಸ್ಕರ ಇವನ ಹತ್ರ ಮಾತಾಡ್ಲಿಕ್ಕೆ ಮಾತ್ರ ಒಂದು ಕೀಪ್ಯಾಡ್ ಮೊಬೈಲ್ ಇತ್ತು ಅಷ್ಟೇ ಹೊರತು. ಅದನ್ನೂ ಕೂಡ ಸೆಕೆಂಡ್ PUCನಲ್ಲಿ ಆ ಹುಡುಗ ತಾನಾಗೇ ಬಿಟ್ಟ. ಇಲ್ಲ, ನಾನು ಈ ಮೊಬೈಲ್ ಫೋನ್ ಇಟ್ಕೊಂಡ್ರೆ ನಂಗೆ ಡಿಸ್ಟ್ರಾಕ್ಷನ್ ಆಗ್ತಾಯಿದೆ, ಎಲ್ಲೋ 1-2 ಮಾರ್ಕ್ ಕಮ್ಮಿ ಆಗಿಬಿಟ್ರೆ ನಾನು ನಾಳೆ ದಿವಸ ಐ ವಿಲ್ ನಾಟ್ ಬಿ ಏಬಲ್ ಟು ಕಾಂಪೀಟ್ ಅಂತ. ಇವತ್ತು ಆ ಹುಡುಗ IIT ಬಾಂಬೆಯಲ್ಲಿ ಓದ್ತಾ ಇದ್ದಾನೆ. ಇವತ್ತೂ ಕೂಡ ಆ ಹುಡುಗ ನನ್ನ ಜೊತೆ ಟಚ್ ಇಟ್ಕೊಂಡಿದ್ದಾನೆ. ಹಿ ಹ್ಯಾಸ್ ನೋ ಫೋನ್. He calls from landline of IIT Bombay whenever he requires to call me. He does that. ಅಂಥವೆಲ್ಲ ಎಕ್ಸಾಂಪಲ್ಸ್ ಕೊಡಬೇಕು ಮಕ್ಕಳಿಗೆ. ಅವನ ಬಗ್ಗೆ ನಾನು ನನ್ನದೊಂದು ಪುಸ್ತಕ ಇತ್ತೀಚೆಗಷ್ಟೇ 2023ರಲ್ಲಿ ರಾಜ್ಯಪಾಲರಿಂದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ರಾಜಭವನದಲ್ಲೇ, ಅಂದರೆ ಈಗ ಲೋಕಭವನದಲ್ಲಿ. ಅದರಲ್ಲಿ ಆ ಹುಡುಗನ ಬಗ್ಗೆ ಮೆನ್ಷನ್ ಮಾಡಿ ಬರೆದಿದ್ದೀನಿ. ಓದು ಅನ್ನೋದು ಒಂದು ತಪಸ್ಸು, ಇಟ್ಸ್ ಎ ಪೆನೆಸ್. ಆ ತಪಸ್ಸನ್ನು ಹೇಗೆ ತಪಸ್ಸು ಮಾಡಬೇಕು ಅನ್ನೋದನ್ನು ನಾವು ಪಾಲಕ ಪೋಷಕರು ಮತ್ತು ಟೀಚರ್ಸು ಇವೆಲ್ಲ ಹೇಳ್ಕೊಡ್ಬೇಕು. ಆ ತಪಸ್ಸು ಮಾಡಿದ್ರೇ ವರ ಬರುತ್ತೆ ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೀವು ಯೋಗ ಮಾಡುವಾಗಲೂ ದೇಹವನ್ನು ದಂಡಿಸಿದರೆ ನೀನು ದೇವರನ್ನು ಕಾಣುವೆ ಅಂತ ಎಲ್ಲ ಕಡೆನೂ ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಹೇಳಿದ್ದು. ದೇಹವನ್ನು ದಂಡಿಸು, ದೇವರನ್ನು ಕಾಣುವೆ ಅಂತ ಎಷ್ಟೋ ಸರ್ತಿ ಹೇಳ್ತಾವೆ. ಅವರು ಕೂಡ ಯೋಗವನ್ನು ಪ್ರಮೋಟ್ ಮಾಡ್ತಾಯಿದ್ರು. ಯಾರು ಇವತ್ತಿನ ದಿವಸ ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ, ಅವ್ರು ಯಾರೂ ಕೂಡ ಸುಮ್ಮನೆ ಹಾಗೆ ಬಂದವರಲ್ಲ, ಖಂಡೇ ಇಲ್ಲ. ಆ ಥರದ್ದು ಅಂಥ ಸಂದರ್ಭಗಳನ್ನ ಅವರು ತಗೊಳ್ಳೇ ಇಲ್ಲ. ಎಲ್ಲರೂ ಕಷ್ಟಪಟ್ಟು, ಎಲ್ಲರೂ ಮಾನಸಿಕವಾಗಿ, ದೈಹಿಕವಾಗಿ ಕಷ್ಟಪಟ್ಟೇ ಬಂದವರೇ ಹೊರತು
ಎಲ್ಲೂ ಕೂಡ ಹಾಗಿಂದ ಹಾಗೆ ಜಸ್ಟ್ ಬೈ ಲಕ್ ಇಸ್ ನಾಟ್. CM ಹೇಳಿದ್ರು, ಡಾಕ್ಟರ್ ಸುಪ್ರೀತ್ ಅವ್ರು ಕೂತು ಮಾತಾಡಿದ್ರು, ಹಾಂ ನಾಳೆ ಬೆಳಗ್ಗೆಯಿಂದ ಮೊಬೈಲ್ ಯೂಸ್ ಮಾಡಬೇಡ ಅಂತ ಮಕ್ಳಿಗೂ ಹೇಳೋಕ್ಕಾಗಲ್ಲ, ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಬಟ್ ಟೆಲ್ಲಸ್, ಪೇರೆಂಟ್ಸ್ಗೆ ಟಿಪ್ ಹೇಳಿ, ನಾಳೆ ಬೆಳಗ್ಗೆಯಿಂದ ಏನು ಮಾಡ್ಬೇಕು ಮಕ್ಕಳಿಗೆ? ನಾವು ಹಂತವಾಗಿ ಮಕ್ಕಳನ್ನ ನಾವು ಟೇಮ್ ಮಾಡಬೇಕೇ ಹೊರತು, ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸ್ಟೇಟ್ಮೆಂಟನ್ನು ಕೊಟ್ಟಾಗ ನನ್ನ ನನ್ನ ಮನೆಯ ನನ್ನ ತಂಗಿಯ ಮಗು ಸುಮಾರೊಂದು 3.5 ವರ್ಷ ಅವನಿಗೆ ಈ ಸ್ಟೇಟ್ಮೆಂಟನ್ನು ಹೇಳಿದ ತಕ್ಷಣ ಆತನ ಕಣ್ಣು ಭಾಳ ಕೆಂಪಾಯಿತು. ಅಂದರೆ ಇನ್ನು ಮೊಬೈಲ್ ಕಿತ್ಕೊಂಡು ಬಿಡ್ತಾರ ಅಂತ. ಐ ಟುಕ್ ಆಲ್ಮೋಸ್ಟ್ ಅಬೌಟ್ 45 minutes ಟು ಎಕ್ಸ್ಪ್ಲೇನ್ ಹಿಮ್ ವಾಟ್ ನೀಡ್ಸ್ ಟು ಬಿ ಡನ್. ಆಡ್ತಾ ಆತನೇ ಮೊಬೈಲ್ ಫೋನ್ ಕೆಳಗಿಟ್ಟ. ನಾ ಗೆದ್ದೆ ನೆನ್ನೆ. ಅದನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ, ನೀವು ಗೆಲ್ಬೋದು, ಗೆಲ್ಲೋದಕ್ಕೆ ನಿಮಗೆ ಪೇಷನ್ಸ್ ಬೇಕು, ಎಲ್ಲದಕ್ಕೂ ಪೇಷನ್ಸ್ ಬೇಕು. ಏಕಾಏಕಿ ನಾವು ಮಕ್ಕಳನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಇವಾಗೆಲ್ಲ ಅದನ್ನು ಅಡಿಕ್ಟ್ ಆಗಿದ್ದಾರೆ ಮಕ್ಕಳು. ಅದನ್ನು ಹಂತವಾಗಿ ನಾವು ಕಮ್ಮಿ ಮಾಡ್ತಾ ಬರ್ಬೋದು. ಬಹುಶಃ ಅದೇನು ಇಟ್ ಡಿಪೆಂಡ್ಸ್. ನಾನು ಆಗಲೇ ಹೇಳ್ದಂಗೆ ಎವ್ರಿ ಹೌಸ್ ಹ್ಯಾಸ್ ಅ ಡಿಫ್ರೆಂಟ್ ಕ್ವಶನ್ ಪೇಪರ್. ಅಲ್ಲ, ಬಟ್ ಶಿಕ್ಷಣ ಅಂದರೆ ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಏನಾದ್ರು ಒಂದು ಕ್ಲಾಸು ಅಥವಾ ಏನೋ ಒಂದು ಸಬ್ಜೆಕ್ಟು ಇದ್ರ ಮೇಲೆ ಇರಬೇಕು ಅಂತೀರ ಎಲ್ಲರಿಗೂ? ಖಂಡಿತ. ಈಗ ಏನು ಶಿಕ್ಷಣ ಇಲಾಖೆ ಇದಕ್ಕೆ ಇಂಟರ್ವ್ಯೂನ್ ಆಗಲೇಬೇಕು. ಇಂಟರ್ವ್ಯೂನಾಗಿ ಅದಕ್ಕೆ ಈ SOPಯನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಎಲ್ಲ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ, ಮತ್ತು ಕಾಲೇಜು ಅಂದರೆ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಎಲ್ಲ ಕಡೆ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಮಾಡಲೇಬೇಕಾದಂಥ ಒಂದು ನಿಯಮವನ್ನು ಜಾರಿಗೆ ತರಬೇಕಾಗ್ತದೆ. ತುಂಬ ಸರಿ ಮಕ್ಕಳು ಅಂದ್ಕೊಂಡ್ಬಿಟ್ರದ್ದು ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದರೆ ನಾವೆಲ್ಲರಿಗೂ ಫೇಮಸ್ ಆಗ್ಬಿಡ್ತೀವಿ ಅಂತ. ಇದೊಂದು ಪರ್ಸೆಪ್ಷನ್ನೋ ರಿಯಾಲಿಟಿನೋ ಗೊತ್ತಿಲ್ಲ, ಬಟ್ ಅದು ಯಾವಾಗಲೂ ತಲೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಬಹುಶಃ ತುಂಬ ಜನ ನಾವು ಫೇಮಸ್ ಆಗಬೇಕು ಅಂತಿದ್ದೇ ಇರುತ್ತೆ. ಸೊ ಮಕ್ಕಳಿಗೆ ಏನು ಹೇಳೋಕ್ಕೆ ಬಯಸ್ತೀರಿ? ಫೇಮಸ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾನೇ ಇವತ್ತಿನ ದಿವಸ. ಅಂದರೆ ಇದು ಅವ್ರ ಏಜ್ ಅಲ್ಲ. ಫೇಮಸ್ ಆಗಲಿಕ್ಕೆ ಈಗ ಅವ್ರ ಏಜ್ ಅಲ್ಲ. ಅವರಿಗೆ ಇರ್ತಕ್ಕಂಥ ಕರ್ತವ್ಯ ಮತ್ತು ಏನು ಅವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯ ಏನಪ್ಪ ಅಂದರೆ, ವಿದ್ಯಾವಂತರಾಗಿ ಮೊದಲು ಅವರಿಗೆ ಬೇಕಾಗಿರುವಂಥ ಹಂತವನ್ನು ಅವರು ದಾಟಬೇಕು. ಆ ಹಂತವನ್ನು ದಾಟಿದ ಮೇಲೆ ದೇ ಹ್ಯಾವ್ ಗಾಟ್ ಮಲ್ಟಿಪಲ್ ವೇಸ್ ಟು ಗೆಟ್ ಕನೆಕ್ಟೆಡ್ ಟು ದಿ ಪಬ್ಲಿಕ್. ಈಗ ನೀವು ಎಲ್ಲ ಈ ಮುಂಚೆ ಎಲ್ಲ ಯಾರಿಗೂ ಗೊತ್ತಿಲ್ಲ. ನಾವಾಯಿತು, ನಮ್ಮ ಪಾಡಾಯಿತು, ನಾವು ಓದ್ಕೋತಾ ಇದ್ವಿ. ಈಗ ನಾವೆಲ್ಲ ಅವಾಗ ರ್ಯಾಂಕ್ ತೊಗೊಂಡವರೆಲ್ಲ ನಾವು ಇವತ್ತು ಮಾರ್ಕ್ಸ್ ಕಾರ್ಡ್ ಹಾಕೋಬೇಕು ಅಂತ ಅನಿಸುತ್ತೆ. ಹಾಕೊಳ್ಳೋಕ್ಕಾಗತ್ತಾ? ಇಲ್ಲ. ಆದರೆ ಇವತ್ತು ಶಿಕ್ಷಣ ಸಂಸ್ಥೆಯವರೇ, ನೀವು ನಿಜವಾಗ್ಲೂ ಆ ಮಕ್ಕಳು ಫೇಮಸ್ ಆಗಬೇಕು ಅಂದರೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ, ಆಟ ಪಾಠಗಳಲ್ಲಿ ನೀವು ಅತ್ಯಂತವಾದಂತಹ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. NCC ಇರ್ಬೋದು, NSS ಇರ್ಬೋದು, ಕ್ರೀಡಾ ಪ್ರತಿಭೆಗಳಾಗಿರಬಹುದು, ಅಥವಾ ಏನೋ ನಿಮ್ಮಲ್ಲಿ ಲಿಟ್ರೇಚರ್ ಇರ್ಬೋದು. ಇದೆಲ್ಲದರಲ್ಲೂ ಕೂಡ ಶಾಲೆಗಳಲ್ಲಿ ಅವಕಾಶಗಳಿದೆ. ಶಾಲೆಗಳೇ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ, ಎಲ್ಲ ಶಾಲೆಗಳಲ್ಲೂ ಒಂದಷ್ಟು ಸೋಷಿಯಲ್ ಮೀಡಿಯಾ ಇದ್ದೇ ಇದೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತ ಆ ಮಕ್ಕಳ ಎಲ್ಲ ಬೆಳವಣಿಗೆಗಳನ್ನ ಹಾಕ್ತಾರೆ. ಸೊ ಹಾಕಿದಾಗ ಎಲ್ಲೋ ಒಂದು ಕಡೆ ತಂದೆ ತಾಯಿ ಮುಖಾಂತರ ಅದನ್ನು ನೋಡಿಕೊಂಡ್ರು ಸಾಕು. ತಾವೇ ಫೇಮಸ್ ಆಗುವಂಥ ಸಂದರ್ಭ ಇದಲ್ಲ. ಅದಕ್ಕೆ ಒಂದಷ್ಟು ಕಾಲಘಟಕಗಳಿದ್ದಾವೆ. 18 ವರ್ಷದ ನಂತರ ನಿಮಗೆ ಎಲ್ಲ ಅವಕಾಶಗಳು ಈ ಸಮಾಜ ನಿಮಗೆ ಕೊಡ್ತದೆ. ನಾಟ್ ಓನ್ಲಿ ದಟ್, ನಿಮಗೆ ವೋಟಿಂಗ್ ಪವರು ಕೊಡೋದ್ರಿಂದ ಸಮಾಜದಲ್ಲಿ ನೀವು ಪ್ರಬುದ್ಧಮಾನ ಸ್ಥಿತಿಗೆ ಬರಲಿಕ್ಕೆ ಸಾಕಷ್ಟು ಅವಕಾಶಗಳು ಮುಂದೆ ಕೂಡ ಸಿಗ್ತವೆ ನಿಮಗೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಆವಾಗ ನೀವು ಅತ್ಯಂತ ಉನ್ನತವಾದಂಥ ಪ್ರಜೆಗಳಾಗೂ ಕೂಡ ಈ ಸಮಾಜಕ್ಕೆ ಅತ್ಯಂತ ಬೇಕಾಗಿರ್ತಕ್ಕಂಥ ಒಂದು ಪ್ರಜೆ ಆಗಲಿಕ್ಕೆ ನೀವು ಕೂಡ ಮಾರ್ಪಾಡಾಗಬೇಕಾಗತ್ತೆ ಮಕ್ಕಳೇ. ಸರ್, ಕೊನೆಯದಾಗಿ ಸರ್ಕಾರ ಘೋಷಣೆ ಮಾಡಿದೆ, ಒಳ್ಳೆ ಬೆಳವಣಿಗೆ ಇದು, ನಾವೆಲ್ಲರೂ ಕೂಡ ಒಪ್ತೀವಿ. ಆದರೆ ಸರ್ಕಾರಕ್ಕಿರೋ ಚಾಲೆಂಜ್ ಏನೀಗ ಮುಂದೆ? ಸರ್ಕಾರ ಇದನ್ನು ಘೋಷಣೆ ಮಾಡೋದು ದೊಡ್ಡದಲ್ಲ. ಅದಕ್ಕೆ ಪರ್ಫೆಕ್ಟಾಗಿರೋವಂಥ SOPಯನ್ನು ಜಾರಿ ಮಾಡಬೇಕು. ಆ SOPಯನ್ನು ಜಾರಿ ಮಾಡಬೇಕಾದ್ರೆ ಅದಕ್ಕೆ ಎಕ್ಸಾಂಪಲ್ಸನ್ನು ಕೊಟ್ಕೊಂಡು, ಮತ್ತು ಸರ್ಕಾರ ಇಮ್ಮಿಡಿಯೇಟಾಗಿ, ನನ್ನ ಕೇಳೋದಾದರೆ, ಕೌನ್ಸಿಲರ್ಸನ್ನು ಇಮ್ಮಿಡಿಯೇಟಾಗಿ ಅಪಾಯಿಂಟ್ ಮಾಡಬೇಕಾಗ್ತದೆ. ಸೈಕ್ಯಾಟ್ರಿಸ್ಟ್ಗಳು, ಆಮೇಲೆ ಸ್ಟೂಡೆಂಟ್ ಕೌನ್ಸಿಲರ್ಸನ್ನು, ಅದರಲ್ಲೂ ಕೂಡ ಇವತ್ತಿನ ದಿವಸ ಏನು ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕೌನ್ಸಿಲರ್ಸನ್ನು ಅಪಾಯಿಂಟ್ ಮಾಡಬೇಕು. ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ಕೌನ್ಸಿಲರ್ಸ್ ಆಲ್ರೆಡಿ ಇರ್ತಾರೆ. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕೌನ್ಸಿಲರ್ಸ್ನ ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಅಪಾಯಿಂಟ್ ಮಾಡ್ಕೊಳ್ತಾರೆ. ಬಟ್ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಸೈಕಾಲಜಿಕಲ್ ಕೌನ್ಸಿಲರ್ಸನ್ನು ಅಪಾಯಿಂಟ್ ಮಾಡಿ, ಇದನ್ನು 1 ದಿನ 2 ದಿನ ಹೇಳಿದ್ರೆ ನಡೆಯಲ್ಲ. ಮಾರಲ್ ಸೈನ್ಸ್ ಕ್ಲಾಸ್ ಏನು ಮುಂಚೆ ನಾವೆಲ್ಲ ಮಕ್ಕಳಿದ್ದಾಗ ಪ್ರತಿ ದಿನ ಲಾಸ್ಟ್ ಪೀರಿಯಡ್ ವಾಸ್ ಮಾರಲ್ ಸೈನ್ಸ್.
ಬಹುಶಃ ಅದಕ್ಕೆ ನಮ್ಗೆ ಇವತ್ತು ಆ ಮೊರಾಲಿಟಿ ಅನ್ನೋದು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಹೇಳ್ಕೊಟ್ಟಿದ್ದರಿಂದ ಇವತ್ತಿಗೂ ಕೂಡ ಆ ಮೊರಾಲಿಟಿ ನಮ್ಮಲ್ಲಿ ಬೇರೂರ್ಬಿಟ್ಟಿದೆ. ಆ ರೀತಿ ಏನು ಒಂದು ಲಾಸ್ಟ್ ಪೀರಿಯಡ್ ಅಥವಾ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್, ಪ್ರತಿದಿನ ಹೇಳಿದ್ರೂ ನಮಗೆ ಹಿಂಸೆ ಕೊಡ್ತಿದ್ದಾರೆ ಅನ್ನೋದು ಮಕ್ಳಿಗೆ ಭಾವನೆ ಆಗ್ಬೋದು. ಹಾಗಾಗಿ ದಿನ ಬಿಟ್ಟು ದಿನಾನೋ ಅಥವಾ ವಾರಕ್ಕೊಂದು ಸರ್ತಿ ಒಂದು ಏನು ಸೈಕ್ಯಾಟ್ರಿಸ್ಟಿಂದನೋ ಅಥವಾ ಒಂದು ಸೈಕಲಾಜಿಕಲ್ ಕೌನ್ಸಿಲರ್ಸಿಂದ ಯಾವಾಗಲೂ ಆ ಮಕ್ಕಳಿಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದರೆ, ಖಂಡಿತ ಒಳ್ಳೆಯದನ್ನು ದಿನ ಹೇಳ್ತಾ ಇದ್ದರೆ ಒಂದು 100 ಜನದಲ್ಲಿ 95 ಜನ ಅಂತೂ ಪರಿವರ್ತನೆ ಆಗೇ ಆಗ್ತಾರೆ ಅಂತೇಳಿ ನನ್ನ ನಂಬಿಕೆ ಇದೆ. ಇದು ಒಳ್ಳೆ ಮಾತು ಕೊನೆಗೆ ಹೇಳಿದ್ದು. ಅಂದರೆ ಒಳ್ಳೆಯದನ್ನು ಮೇಲಿಂದ ಮೇಲೆ ಹೇಳ್ತಾನೆ ಇರಬೇಕು, ಒಂದಿನಕ್ಕೆ ಅದು ಅನುಷ್ಠಾನಕ್ಕೆ ಬರುತ್ತೆ ಅಂತ. ಯಾಕೆ ಅಂದರೆ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಲನಚಿತ್ರವನ್ನು ನೋಡಿ ಎಷ್ಟೋ ಜನ ಸಿಟಿಯಲ್ಲಿದ್ದಂಥ ಕೆಲಸವನ್ನು ಬಿಟ್ಟು ಹಳ್ಳಿಲಿ ಹೋಗಿ ರೈತರಾಗಿ ಕೃಷಿಯ ಬದುಕನ್ನು ಕಟ್ಟಿಕೊಂಡು ಭಾಳ ಉನ್ನತವಾದಂಥ ಸ್ಥಾನಕ್ಕೆ ಬಂದಿರೋರು ಉಂಟು. ಯಾಕೆ? ಆಗ ಒಳ್ಳೆಯದನ್ನೇ ತೋರಿಸ್ತಾಯಿದ್ರು. ಈಗ ಕೆಟ್ಟು ತೋರಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಅದೊಂದು ಎಕ್ಸಾಂಪಲ್ನ ಇಟ್ಕೊಂಡು ಒಳ್ಳೆಯದನ್ನೇ ನಾವು ಮಕ್ಕಳಿಗೆ ಹೇಳ್ತಾ ಇದ್ದರೆ ಒಂದಲ್ಲ ಒಂದಿನ ಎಲ್ಲ ಮಕ್ಕಳು ಕೂಡ ಪರಿವರ್ತನೆ ಆಗಿ ಈ ಸಮಾಜ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಭಾಳ ಸಹಾಯಕಾರಿ ಆಗುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸುಪ್ರೀತ್ ಸರ್. ಒಳ್ಳೆ ಮಾತುಗಳನ್ನು ಪೇರೆಂಟ್ಸ್ಗೂ ಹೇಳಿದಿರಿ, ಟೀಚರ್ಸ್ಗೂ ಹೇಳಿದಿರಿ, ವಿದ್ಯಾಸಂಸ್ಥೆಗೆ ಹೇಳಿದಿರಿ ಮತ್ತು ಮಕ್ಕಳಿಗೂ ಹೇಳಿದಿರಿ. ಥ್ಯಾಂಕ್ಸ್ ಅ ಲಾಟ್. ಈ ಸ್ಪೆಷಲ್ ಚಿಟ್ಚಾಟನ ಮುಗಿಸ್ತಾ ಇದ್ದೀನಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸ್ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ. ನಮಸ್ಕಾರ.